ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಟನ್ ಕುರ್ಮಾ. ಮಟನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನಾನ್ ವೆಜ್ಜಲ್ಲೇ ಅತಿ ಹೆಚ್ಚಾಗಿ ಇಷ್ಟಪಡುವಂಥ ರೆಸಿಪಿ ಅಂದರೆ ಮಟನಿನಲ್ಲಿ ಮಾಡುವಂಥ ರೆಸಿಪೀಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ ರೊಟ್ಟಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬಾ ಸಿಂಪಲ್ ಆಗಿ ತುಂಬ ಅದ್ಭುತವಾಗಿ ಆಗುವಂತಹ ರೆಸಿಪಿ, ಹಾಗೂ ತುಂಬಾ ಬೇಗ ಕೂಡ ಆಗುತ್ತೆ. ಇದನ್ನ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ. ಇದು ಹೇಗೆಲ್ಲ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿ ಆಗೋಷ್ಟು ಮಟನ್ ಪೀಸಸ್ನ ತಗೊಂಡಿದ್ದೀನಿ. ಯಾವ ಪೀಸಸ್ ಕೂಡ ಬೇಕಿದ್ರೆ ನೀವು ತಗೊಳ್ಬೋದು. ನಂತರ ನಾನು ಒಂದು 3 ಈರುಳ್ಳಿನ ಈ ರೀತಿ ನಾನು ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ದೀನಿ. ಇದರಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ಮುಕ್ಕಾಲು ಭಾಗದಷ್ಟು ನಾನು ಮಿಕ್ಸರ್ಗೆ ಹಾಕೊಳ್ತೀನಿ. ಇನ್ನು ಕಾಲು ಭಾಗದಷ್ಟು ನಾನು ಆಮೇಲೆ ಹಾಕೊಳ್ತೀನಿ. ಈಗ ಮೊದಲಿಗೆ ನಾನು ಮಿಕ್ಸರ್ ಜಾರ್ಗೆ ಒಂದು 20 ಎಸಳಷ್ಟು ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಮುಕ್ಕಾಲು ಭಾಗದಷ್ಟು ಈರುಳ್ಳಿನ ಏನು ಡೀಪ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಈಗ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 8 ಲವಂಗ, 2 ಇಂಚಷ್ಟು ಚಕ್ಕೆ ಅಥವಾ 1 ಇಂಚು, 2 ಏಲಕ್ಕಿ, ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು, ಇವೆಲ್ಲದನ್ನು ನಾನೀಗ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡಿದ ನಂತರ 4 ಟೀ ಸ್ಪೂನ್ ಅಷ್ಟು ಮೊಸರು, 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಇವೆಲ್ಲದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ 2 ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ನಾನು ಸಪ್ರೇಟ್ ಆಗಿ ಇಟ್ಕೊಳ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ರೀತಿಯಲ್ಲಿ ನಾನು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಂತರ ನಾನು ಒಂದು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ 2 ಬಿರಿಯಾನಿ ಎಲೆನ ಹಾಕೊಳ್ತಾ ಇದ್ದೀನಿ. ನಂತರ ನಾವು ಏನು ತೊಳೆದಿಟ್ಕೊಂಡಿದ್ವಲ್ಲ ಆ ಮಟನ್ ಪೀಸಸ್ಗಳನ್ನು ಕೂಡ ಹಾಕೊಳ್ತೀನಿ. ಹಾಕೊಂಡು ಒಂದು 2 ನಿಮಿಷಗಳ ಕಾಲ ನಾನು ಎಣ್ಣೆ ಒಳಗೆ ಚೆನ್ನಾಗಿ ಇದನ್ನು ನಾನೀಗ ಫ್ರೈ ಮಾಡ್ಕೊಳ್ತೀನಿ. ತುಂಬಾ ಸುಲಭ, ಹಾಗೂ ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳು ಕೂಡ ಬೇಕಾಗೋದಿಲ್ಲ. ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಕೊಡಿ. ನೀವು ಒಂದು 3-4 ವಿಡಿಯೋಸ್ಗಳನ್ನು ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಒಂದು ವಿಶೇಷವಾಗಿ ಇದ್ದೇ ಇರುತ್ತಲ್ವಾ, ದಿನನಿತ್ಯ ನಾವು ಅಡುಗೆ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಬೇಕು, ಯಾವುದೆಲ್ಲ ಪಲ್ಯಗಳು ಅಥವಾ ಸಾರುಗಳು ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ನಾವು ಈ ಮಟನ್ ಪೀಸಸ್ಗಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಒಂದು 3-4 ಸಲ ನೋಡಿ ನಂತರ ಡಿಸೈಡ್ ಮಾಡ್ಕೊಳ್ಳಿ. ಹಾಗೂ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆನಿಯನ್ ಪೇಸ್ಟ್, ಅದನ್ನು ಈಗ ಹಾಕ್ಕೊಳ್ಳೋಣ. ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವೇನು ಮೊಸರಿನ ಪೇಸ್ಟ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ನಾನು ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇದಕ್ಕೆ ಇಷ್ಟೇ ಮಸಾಲೆ ಪದಾರ್ಥ, ಆದರೆ ರುಚಿಯಲ್ಲಿ ಮಾತ್ರ ತುಂಬ ಅದ್ಭುತವಾಗಿ ಆಗುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿನೂ ಕೂಡ ನೀವು ಟ್ರೈ ಮಾಡ್ಕೊಳ್ಳಿ. ಬಣ್ಣ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಿಕ್ಸರ್ ಜಾರಲ್ಲಿ ಹಾಗೂ ಈ ಮೊಸರು ಏನಿತ್ತು ಅದಕ್ಕೆ ಒಂದೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಮಸಾಲೆ ಗಟ್ಟಿ ಅನ್ನಿಸ್ತಾ ಇದೆ ಕುದೀತಾ. ಹಾಗಾಗಿ ನಾವು ಮಿಕ್ಸರ್ ಜಾರ್ಗೆ ಮತ್ತು ಮೊಸರದ್ದೇನಿತ್ತು ಅದು 2 ಕೂಡ ನಾವು ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನು ಹಾಕ್ಕೊಳ್ಳೋಣ. ಉಳಿದಿರುವಂಥ ಮಸಾಲೆಗಳನ್ನು ವೇಸ್ಟ್ ಮಾಡೋದು ಬೇಡ. ಹಾಗಾಗಿ 2ಕ್ಕೂ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನಾವು ಕುದಿಯೋದಕ್ಕೆ ಬಿಡೋಣ. ನಾನು ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಂತರ ನೋಡಿ, ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ಸ್ನ, ಅದನ್ನು ಕೂಡ ಈಗ ಹಾಕ್ಕೊಳ್ಳೋಣ. ಎಲ್ಲ ಉಳಿದಿರುವಂಥ ಈರುಳ್ಳಿ ಫ್ರೈಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರೋವಂಥ ಮಟನ್ ತುಂಬ ಎಳೆದಾಗಿದೆ, ಹಾಗೆ ತುಂಬ ಬೇಗ ಕೂಡ ಬೇಯುತ್ತೆ. ಹಾಗಾಗಿ ನಾನು ಒಂದು 2-3 ವಿಷಲ್ ಮಾಡ್ಕೊತಿದ್ದೀನಿ ಅಷ್ಟೇ. 3 ವಿಷಲ್ ಆದ ನಂತರ ಯಾವ ರೀತಿ ಕಾಣಿಸ್ತಿದೆ ಅಂತ, ಇನ್ನೂ ಕೂಡ ಗ್ರೇವಿ ಬೇಯ್ತಾ ಇದೆ. ಕಲರಲ್ಲಿ ಕೂಡ ತುಂಬಾ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಹದವಾದ ರೀತಿಯಲ್ಲಿ ಬೆಂದು ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಅನ್ನಕ್ಕೆ ಹಾಗೂ ರೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಇದು ಬೆಂದು ರೆಡಿಯಾಗಿದೆ. ನಮ್ಮ ಮಟನ್ ಕುರ್ಮಾನ ನಾವು ಈಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.